ನಮ್ಮ ವಿಜಯನಗರದ ಅಂಜನಾದ್ರಿ ಬೆಟ್ಟ. ಹಂಪಿಯ ಪವಿತ್ರ ಭೂಮಿಯಲ್ಲಿ ಹನುಮಂತನ ಜನ್ಮಸ್ಥಳವಾಗಿ ಪರಿಗಣಿಸಲ್ಪಡುವ ಈ ಬೆಟ್ಟದ ಹಿಂದೆ ಹತ್ತಿ ಕುಳಿತುಕೊಂಡಿರುವ ಒಂದು ಶಿಲಾಮಯ ಗುಹೆ ಇದೆ. ಹಳೆಯವರು ಹೇಳೋದೇನೆಂದರೆ, ಯಾರಾದರೂ ಆ ಗುಹೆಗೆ ಕಾಲಿಟ್ಟರೆ ಮತ್ತೆ ಮರಳುವುದಿಲ್ಲ. ಇಂತಹ ದಿನವೊಂದರಲ್ಲಿ ಇತಿಹಾಸ ಪ್ರಿಯ ವಿದ್ಯಾರ್ಥಿ ಪ್ರೇಮ್ ತನ್ನ ಬೆರಳಲ್ಲಿ ಹಳೆಯ ನಕ್ಷೆ ಹಿಡಿದು ಆ ರಹಸ್ಯದ ಗುಹೆಯ ಕಡೆಗೆ ಹೆಜ್ಜೆ ಹಾಕಿದ. ಅವನಿಗೆ ಗೊತ್ತಿರಲಿಲ್ಲ ಅವನು ಶೋಧಿಸುತ್ತಿರುವುದು ಸತ್ಯ. ಗುಹೆಯ ಬಾಗಿಲು ತಾನಾಗಿಯೇ ಮುಚ್ಚಿತು. ಆ ಒಳಗಿದ್ದದ್ದು ಕೇವಲ ಕತ್ತಲೆ ಅಲ್ಲ, ಅದು ಶತಮಾನಗಳ ಮೌನ, ದೇವತೆಗಳ ಶಕ್ತಿಯ ಚಿಹ್ನೆಗಳು ಮತ್ತು ಒಂದು ಶಾಪಿತ ಲಿಪಿ. ಧರ್ಮವಿಲ್ಲದವನು ಹೊರಗಡಿಸಲ್ಪಡುವನು, ಸತ್ಯವಿಲ್ಲದವನು ನಾಶವಾಗುವನು. ಈ ಮಾತು ಓದಿದ ಕ್ಷಣಕ್ಕೆ ಗುಹೆ ಕಂಪಿಸುತ್ತಿತ್ತು, ದಾರಿ ಬದಲಾಗುತ್ತಿತ್ತು. ಆತನ ಮುಂದೆ ಬಿದ್ದಿದ್ದವು ಚಿನ್ನದ ಗ್ರಂಥಗಳು, ಪುರಾತನ ಶಸ್ತ್ರಗಳು. ಆದರೆ ಹೊರಗೆ ಬಂದುಕೊಂಡವನು ಆ ಪ್ರೇಮ್ ನಿಜವಾಗಿತ್ತೇ? ಓ ಹೌದು, ಆತನು ಹೊರಬಂದ. ಆದರೆ ಆತನ ಕಾಲದಲ್ಲಿ ಇನ್ನೂ ಜೆನ್ಯೂನ್ ಆಗಿ ಯಾರೂ ಅವನನ್ನು ನೆನಪಿಸಿರಲಿಲ್ಲ. ಕರ್ನಾಟಕದ ಈ ಭೂಮಿ ಕೇವಲ ದೇವಾಲಯಗಳಲ್ಲ, ಶಕ್ತಿಯ